ನಮಸ್ತೆ, ಪಿಜ್ಜಾ ಹೆಂಗೆ ಮಾಡೋಣ ಅಂತ ನೋಡೋಣ ಬನ್ನಿ. ಅದಕ್ಕೆ ನಾನು ಈಸ್ಟ್, ಶುಗರ್, ಸಾಲ್ಟ್ ಆಮೇಲೆ ಗೋಧಿ ಹಿಟ್ಟನ್ನು ತೊಗೊಂಡಿದ್ದೇನೆ. ನಂತರ ನಿಮ್ಮ ಇಷ್ಟವಾದ ತರಕಾರಿಗಳನ್ನು ತಗೊಳ್ಳುವಿ. ಇವಾಗ ನಾನು 3 ಕಪ್ ಗೋಧಿ ಹಿಟ್ಟನ್ನು ಬೆರೆಸ್ತೀನಿ. ಅದ್ರ ಜೊತೆಗೆ ಈಸ್ಟ್ 7 ಗ್ರಾಮ್ಸ್ ತೊಗೊಂಡಿದ್ದೇನೆ, ಸಾಲ್ಟ್ ಚಿಟಿಕೆಯಷ್ಟು, ಆಮೇಲೆ ಶುಗರ್ 1 ಟೇಬಲ್ ಸ್ಪೂನಷ್ಟು. ಸಕ್ಕರೆ ಮತ್ತು ಈಸ್ಟ್ ಹಿಟ್ಟು ಜೊತೆ ಕಂಬೈನ್ ಆಗಿ ಫರ್ಮೆಂಟ್ ಆಗುತ್ತೆ, ಸೊ ಅದಕ್ಕೆ ಸಕ್ಕರೆ ಬೇಕು. ಅನಂತರ ನೀರು ಹಾಕ್ಕೊಂಡು ಅದನ್ನು ಕಲಸಿಕೊಳ್ಳಬೇಕು. ಚಪಾತಿ ಹಿಟ್ಟು ಅದಕ್ಕೆ ಕಲಿಸ್ಕೊಂಡ್ರೆ ಸಾಕು. ಸೊ ಅದು ಕಲಸಾದ್ಮೇಲೆ ಒಂದು 20 ನಿಮಿಷ ಆ ಹಿಟ್ಟನ್ನು ಚೆನ್ನಾಗಿ ರೆಸ್ಟ್ ಮಾಡಿಸ್ಬೇಕು, ಯಾಕೆಂದರೆ ಫರ್ಮೆಂಟ್ ಆಗಬೇಕು. ಪಿಜ್ಜಾ ಡೋವ್ಗೆ ಫರ್ಮೆಂಟ್ ಆದರೆ ಚೆನ್ನಾಗಿ ಟೇಸ್ಟ್ ಬರುತ್ತೆ. ಸೊ 20 ನಿಮಿಷ ಆದಮೇಲೆ ನೋಡ್ಬೋದು, ಇವಾಗ ಡೋ ಫರ್ಮೆಂಟ್ ಆಗಿದೆ. ಸೊ ಇದನ್ನು ನಾವು ಇವಾಗ ಚಿಕ್ಕ ಚಿಕ್ಕ ಭಾಗವಾಗಿ ಡಿವೈಡ್ ಮಾಡ್ಕೊಂಡು ಅದನ್ನು ರೌಂಡಾಗಿ ಲಟ್ಟಿಸ್ಕೊತೇವೆ ಚಪಾತಿ ಆಕಾರಕ್ಕೆ. ಅದಾದಮೇಲೆ ತರಕಾರಿಗಳನ್ನು ರೆಡಿ ಮಾಡ್ಕೋಬೇಕು. ಫೋಕ್ ತೊಗೊಂಡು ಚುಚ್ಚಿ ಆಮೇಲೆ ಅದು ಎಡ್ಜಸ್ನೆಲ್ಲ ಫೋಲ್ಡ್ ಮಾಡ್ಕೊಂಡು ಟೊಮ್ಯಾಟೊ ಪ್ಯೂರಿ ಟಾಪಿಂಗ್ಸ್ಗೆ ರೆಡಿ ಮಾಡ್ಕೊತಾ ಇದ್ದೀನಿ. ಸೊ ಗ್ರೇಟೆಡ್ ಚೀಸ್ ಹಾಕ್ತೀನಿ. ಆಮೇಲೆ ತರಕಾರಿಗಳು ಯಾವ್ಯಾವ್ದು ನಿಮಗೆ ಇಷ್ಟವಾದ ತರಕಾರಿಗಳು ಅದನ್ನ ಆ್ಯಡ್ ಮಾಡ್ಕೊಂಡು ಹೋಗ್ಬೋದು. ಸೊ ಇಲ್ಲಿ ನಾನು ಮಶ್ರೂಮ್, ಟೊಮ್ಯಾಟೊ, ಕ್ಯಾಪ್ಸಿಕಮ್, ಸ್ವೀಟ್ ಕಾರ್ನ್ ಆ್ಯಡ್ ಮಾಡಿದ್ದೀನಿ. 170 ಡಿಗ್ರೀಸ್ಗೆ ನಾನು 10 ನಿಮಿಷ ಪ್ರೀ ಹೀಟ್ ಮಾಡ್ಕೊಂಡು ಆಮೇಲೆ ಪ್ರೀ ಹೀಟ್ ಆದಮೇಲೆ ನಾನು ಪಿಜ್ಜಾನ ಇಟ್ಟು ಒಳಗಡೆ ಅವನಲ್ಲಿ 20 to 25 ಮಿನಿಟ್ಸ್ 170 ಡಿಗ್ರೀಸಲ್ಲಿ ಬೇಕ್ ಮಾಡ್ತೀನಿ. ಬೇಕ್ ಮಾಡಿ ನೋಡಿ, ನಮ್ಮ ಪಿಜ್ಜಾ ರೆಡಿಯಾಗಿದೆ, ತಿನ್ನಲು ಸಿದ್ಧ. ಇವಾಗ ಎಂಜಾಯ್ ಮಾಡಿ.